ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಹೆಗ್ಡೆ. ಡಿಕೆಶಿ ಅವರು ಇತ್ತೀಚೆಗೆ ಮಾತನಾಡ್ತಾ ರಾಮಾಯಣ ಮತ್ತು ಮಹಾಭಾರತಂತಹ ಸೀರಿಯಲನ್ನು ಟಿವಿ ಮೇಲೆ ತಂದಿದ್ದೆ, ಪ್ರಸಾರ ಮಾಡಿಸಿದ್ದೆ ರಾಜೀವ್ ಗಾಂಧಿ ಅವರು ಕಣ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು. ನೋ ಡೌಟ್ ಇದನ್ನ ಮಾಡಿಸಿದ್ದು ರಾಜೀವ್ ಗಾಂಧಿಯವರೇ. ಇನ್ಫ್ಯಾಕ್ಟ್ ಯಾವ ಅಯೋಧ್ಯೆ ಹಾಗೆ ಯಾವ ರಾಮ ಮಂದಿರವನ್ನ ಇಷ್ಟು ವರ್ಷದ ಕಾಲ ಕಾಂಪ್ಲಿಕೇಟೆಡ್ ಮಾಡಕ್ಕೆ ಇಟ್ಟಿದ್ರಲ್ಲ, ಕೋರ್ಟ್ನಲ್ಲಿ ಇಟ್ಟಿದ್ರಲ್ಲ, ಅದೇ ಅಯೋಧ್ಯೆಯ ಗೇಟನ್ನು ಅದರ ಬಾಗಿಲನ್ನು ತೆಗೆದದ್ದು ಕೂಡ ರಾಜೀವ್ ಗಾಂಧಿಯವರೇ. ಹಾಗೆ ನೋಡೋಕ್ಕೆ ಹೋದರೆ ನಾವು BJPಯ ಅಂದಿನ ಮೊದಲ ಕಾರ್ಯಕರ್ತ ಅಂತಂದರೆ ಅದು ರಾಜೀವ್ ಗಾಂಧಿಯವರೇ. ಆ ಲೆಗೆಸಿಯನ್ನು 2014ರ ಚುನಾವಣೆ ವೇಳೆ ನರೇಂದ್ರ ಮೋದಿಯವರಿಗೆ ಜಯ ಕೊಡಿಸೋವರೆಗೂ ಅವರ ಮಗ ಪಾಲಿಸಿಕೊಂಡು ಬಂದಿದ್ದಾರೆ, ಪಾಲಿಸಿಕೊಂಡು ಹೋಗ್ತಾ ಇದ್ದಾರೆ ಕೂಡ. ಚರ್ಚೆಗೆ ವಾಪಸ್ ಬರೋಣ. ರಾಜೀವ್ ಗಾಂಧಿ ಈ ಒಂದು ಸೀರಿಯಲನ್ನು, ರಾಮಾಯಣ ಮಹಾಭಾರತವನ್ನು ಪ್ರಸಾರ ಮಾಡಿಸಿರುವಂತಹ ಕೀರ್ತಿ ಅವರಿಗೆ ಸೇರುತ್ತೆ, ನೋ ಡೌಟ್. ಆದರೆ ಅದರ ಹಿಂದೆ ಇದ್ದಂತಹ ಉದ್ದೇಶ ಏನು? 40 ವರ್ಷಗಳಿಂದ, ಸ್ವಾತಂತ್ರ್ಯ ನಂತರ 40 ವರ್ಷಗಳವರೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವಾಗ ಯಾವುದೇ ಧರ್ಮಕ್ಕೆ ಸೇರಿರುವಂತಹ, ಯಾವುದೇ ಆಚರಣೆಗೆ ಸೇರಿರುವಂತಹ ಪ್ರಸಾರ ಅನ್ನೋದನ್ನು ಮಾಡ್ತಾ ಇರಲಿಲ್ಲ. ವೆದರ್ ಇಟ್ ವಾಸ್ ಸೀರಿಯಲ್ ಆರ್ ಎನಿಥಿಂಗ್ ಎಲ್ಸ್. ಚಿತ್ರಹಾರ್ ಅಥವಾ ಹಿಂದಿ ಫೀಚರ್ ಫಿಲ್ಮನ್ನು ಬಿಟ್ಟು ಯಾವುದೇ ಧರ್ಮವನ್ನು ಡಿಪಿಕ್ಟ್ ಮಾಡುವಂತಹ ಸೀರಿಯಲ್ಗಳು ಪ್ರಸಾರ ಆಗ್ತಿರಲಿಲ್ಲ 40 ವರ್ಷಗಳವರೆಗೆ. ಸ್ವಾತಂತ್ರ್ಯ ನಂತರ ಯಾವ ಕಾರಣದಿಂದ ರಾಮಾಯಣ ಅನ್ನೋದನ್ನ ಶುರು ಮಾಡಲಾಯಿತು ಆ ಸೀರಿಯಲನ್ನ ಅಂತ ನಾವು ಗಮನಿಸಿದ್ರೆ, 1984 ಇಂದಿರಾ ಗಾಂಧಿಯವರ ಹತ್ಯೆ ಆ ನಂತರದಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವ ಕಾರಣದಿಂದ? ಇಂದಿರಾ ಗಾಂಧಿಯವರ ಹತ್ಯೆ ಉಂಟಾಗಿದ್ದಂತಹ ಸಿಂಪತಿಯಿಂದ 1984ರಲ್ಲಿ ಬಹುಮತದಿಂದ ರಾಜೀವ್ ಗಾಂಧಿಯವರು ಅಧಿಕಾರಕ್ಕೆ ಏರ್ತಾರೆ. ಆದರೆ ಅವರಿಗೆ ಕುತ್ತಾಗೋದು 1987ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ವರ್ಡಿಕ್ಟ್. ಏನು ಹೇಳುತ್ತೆ ಆ ಒಂದು ವರ್ಡಿಕ್ಟನ್ನು ನಾವು ಗಮನಿಸಿದ್ರೆ, ಒಬ್ಬ ಮುಸ್ಲಿಂ ಮಹಿಳೆ ಶಹಬಾನು ಬೇಗಂ ಅನ್ನುವಾಕೆ ಒಂದು ಪಿಟಿಷನ್ ಅನ್ನು ಫೈಲ್ ಮಾಡ್ತಾರೆ, ಒಂದು ಕೇಸ್, ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಇಲ್ಲಿ ಗಮನಿಸಬೇಕು ನಾವು, ಎಷ್ಟೋ ಜನ ವಾಟ್ ಸೋ ಬಿಗ್ ಅಬೌಟ್ ಇಟ್ ಅಂತ ಆಲೋಚನೆ ಮಾಡ್ತೀವಿ. ಒಬ್ಬ ಮುಸ್ಲಿಂ ಡಿವೋರ್ಸಿ ಮಹಿಳೆ ಅವರ ಮುಸ್ಲಿಂ ಕಾನೂನನ್ನು ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ನಲ್ಲಿ ತನಗೆ ಅಲಿಮನಿ ಬರಬೇಕು, ತನ್ನ ಗಂಡನಿಂದ ಅಂದರೆ ಡಿವೋರ್ಸ್ ಆಗಿರುವಂತಹ ಗಂಡನಿಂದ ಬರಬೇಕು, ತನ್ನ ಜೀವನಾಂಶ ತನಗೆ ಸೇರಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟಿನಲ್ಲಿ ಕೇಳಿಕೊಳ್ತಾಳೆ ಅಂಡರ್ ಕ್ರಿಮಿನಲ್ ಲಾ. ಇದು ಕ್ರಿಮಿನಲ್ ಕೇಸ್. ಅಂದರೆ ಸಿವಿಲ್ ಕೇಸ್ ಆಗಿದ್ದರೆ ಇಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇರಲಿಲ್ಲ. ಕ್ರಿಮಿನಲ್ ಕೇಸ್ ಆಗಿದ್ದರಿಂದ ಸುಪ್ರೀಂ ಕೋರ್ಟಿನಲ್ಲಿ ಆಕೆ ದಾವೆಯನ್ನು ಹೂಡ್ತಾಳೆ. ಆ ದಾವೆ ಸತತ 78ಅಲ್ಲಿ ಹೂಡಿರುವಂತಹ ದಾವೆಗೆ 85ಅಲ್ಲಿ ವರ್ಡಿಕ್ಟ್ ಅನ್ನೋದು ಡೆಲಿವರ್ ಆಗುತ್ತೆ ಇನ್ ಫೇವರ್ ಆಫ್ ಶಹಬಾನು ಬೇಗಂ. ಯಾವ ಮುಸ್ಲಿಂ ಮಹಿಳೆಗೆ ಸುಪ್ರೀಂ ಕೋರ್ಟ್ ನ್ಯಾಯವನ್ನು ಕೊಡ್ತೋ, ಇಲ್ಲಿ ಗಮನಿಸಬೇಕು ನಾವು. ಜೀವನಾಂಶ ಅಂದ ತಕ್ಷಣ ಮುಸ್ಲಿಂ ಕಾನೂನಿನ ಪ್ರಕಾರ ಇದ್ದತ್ ಅನ್ನೋದು ಒಂದು ಪೀರಿಯಡ್. ಅಂದರೆ ಒಂದು ಸತಿ ಡಿವೋರ್ಸ್ ಆಯಿತು ಅಥವಾ ಆಕೆಯ ಗಂಡ ತೀರಿ ಹೋದ ಅಂತಂದರೆ ಕನಿಷ್ಠ 3 ತಿಂಗಳ ಕಾಲ ಆಕೆ ಇನ್ನೊಂದು ಮದುವೆಯನ್ನು ಆಗುವಂತಿಲ್ಲ. ಆ 3 ತಿಂಗಳವರೆಗೆ ಆಕೆಯ ಜವಾಬ್ದಾರಿಯನ್ನು ಆಕೆಯ ಯಾವ ಡಿವೋರ್ಸ್ ಕೊಟ್ಟಿರುವಂತಹ ಗಂಡ ಇರ್ತಾನೆ ಆತ ನೋಡಿಕೊಳ್ಳಬೇಕು ಅನ್ನೋದನ್ನು ಮುಸ್ಲಿಂ ಲಾ ಹೇಳುತ್ತೆ. ಆದರೆ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ಅನ್ನೋದು ಕಾನ್ಫ್ಲಿಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಮುಸ್ಲಿಂ ಮುಖಂಡರು ನಿರ್ಣಯಿಸಿ ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಯಾವ ಮಾನವೀಯತೆ ಆಧಾರದ ಮೇಲೆ ಸರಿಯಾದ ನಿರ್ಧಾರವನ್ನು ಪ್ರಕಟ ಮಾಡಿರುತ್ತೆ ಅದನ್ನು ಉಲ್ಲಂಘಿಸಿ ಕೆಲವೊಂದಷ್ಟು ಮುಸ್ಲಿಂ ಸಂಘಟನೆಗಳು, ಹಾಗೆ ಇದು ಕೇವಲ ಅಲ್ಲಿಗೆ ಈಕೆ ಸೇರಿದ್ದು ಮಧ್ಯಪ್ರದೇಶದ ವಿಚಾರ ಆಗಿತ್ತು. ಈಕೆ ಇಂದೋರ್ ಮಧ್ಯಪ್ರದೇಶಕ್ಕೆ ಸೇರಿರುವಂಥ ಒಬ್ಬ ಮುಸ್ಲಿಂ ಮಹಿಳೆ. ಅಂದರೆ ಅಂದಿನ ಕಾಲದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಮುಸ್ಲಿಂ ಕಾನೂನನ್ನು ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟಿಷನನ್ನು ಕೊಡೋದೇ ದೊಡ್ಡ ಅಪರಾಧ. ಅಂಥ ಅಪರಾಧದಲ್ಲಿ ಸುಪ್ರೀಂ ಕೋರ್ಟ್ ಈಕೆಯ ಪರವಾಗಿ ವರ್ಡಿಕ್ಟನ್ನು ಡೆಲಿವರ್ ಮಾಡಿರೋದು ಮುಸ್ಲಿಂ ಸಂಘಟನೆಗಳಿಗೆ, ಮುಸ್ಲಿಂ ಜನಾಂಗಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರು ರಿವೋಲ್ಟ್ ಆಗ್ತಾ ಇರುತ್ತಾರೆ. ಆಗ ರಾಜೀವ್ ಗಾಂಧಿಯವರು 1985ಯಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಇಲ್ಲಿ ಗಮನಿಸಬೇಕು, ಸುಪ್ರೀಂ ಕೋರ್ಟಿನ ವರ್ಡಿಕ್ಟನ್ನು ಧಿಕ್ಕರಿಸಿ
ದಿ ಮುಸ್ಲಿಂ ವುಮೆನ್ ಆಕ್ಟ್ 1986 ಅನ್ನೋದನ್ನ ಪಾಸ್ ಮಾಡ್ತಾರೆ ರಾಜೀವ್ ಗಾಂಧಿಯವರು. 1985 ಈ ಒಂದು ವರ್ಡಿಕ್ಟ್ ಅನ್ನ ಸುಪ್ರೀಂ ಕೋರ್ಟ್ ಡೆಲಿವರ್ ಮಾಡಿದ ಮೇಲೆ ಸಾಕಷ್ಟು ಮುಸ್ಲಿಂ ಜನಾಂಗಕ್ಕೆ ಇರುವಂತಹ ಅತೃಪ್ತಿ ಅನ್ನೋದು ಅಂದಿನ ಪ್ರಧಾನ ಮಂತ್ರಿ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರಾಗಿದ್ದಂತಹ ರಾಜೀವ್ ಗಾಂಧಿಯವರಿಗೆ ದೊಡ್ಡ ತಲೆನೋವನ್ನ ತಂದಿಡುತ್ತೆ. ಈಗ ನಾನು ಇಮಿಡಿಯೇಟ್ ಆಗಿ ಈ ಒಂದು ಮುಸ್ಲಿಂ ಜನಾಂಗವನ್ನ ಕಾಮ್ ಡೌನ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಏನು ಮಾಡೋದು ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಟು ಟೇಕ್ ಕೇರ್ ಆಫ್ ದಟ್ ಸೆಕ್ಯುಲರಿಸಮ್ ಸಿದ್ಧಾಂತ ಅವರು 1986 ಅಲ್ಲಿ ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ಅನ್ನ ಕಡೆಗಣಿಸುವಂತಹ ಒಂದು ಆಕ್ಟ್ ಅನ್ನ ಜಾರಿ ತರ್ತಾರೆ, ದ ಮುಸ್ಲಿಂ ವುಮೆನ್ ಆಕ್ಟ್ 1986. ಇದು ಹೇಳುವ ಪ್ರಕಾರ ಯಾವ ಮುಸ್ಲಿಂ ಮಹಿಳೆ ಇದ್ದತ್ನ ನಂತರದಲ್ಲಿ ಜೀವನಾಂಶವನ್ನ ಕೇಳ್ತಾರೆ ಅದು ಮುಸ್ಲಿಂ ಕಾನೂನಿನ ಅಂಡರಲ್ಲಿ ಬರೋದಿಲ್ಲ. ಹಾಗಾಗಿ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾಸ್ ಮಾಡ್ತಾರೆ. ಯಾವ ಲಿಬರಲ್ಸ್, ಯಾವ ಸೆಕ್ಯುಲರ್ಸ್, ಯಾವ ಅಪ್ಹೋಲ್ಡರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಗ ಮಾತನಾಡ್ತಾರಲ್ಲ, ರಾಜೀವ್ ಗಾಂಧಿಯವರು ಅಂದು ಮಾಡಿದ್ದು ಏನು? ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ಅನ್ನ ಧಿಕ್ಕರಿಸಿ ಅವರು ಏನು ಸೆಕ್ಯುಲರ್ ಅಂತ ಕರೆದುಕೊಳ್ತಿದ್ರು, ಒಂದು ಜನಾಂಗಕ್ಕೆ, ಆ ಜನಾಂಗದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಡೆಯೋದನ್ನ ಬಿಟ್ಟು ಅವರು ಈಕೆಯ ಪರವಾಗಿ ಬಂದಿದ್ದಂತಹ ವರ್ಡಿಕ್ಟ್ ಅನ್ನ ತಿರುಚಿ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿಬಿಡ್ತಾರೆ. ಆದರೆ ಈ ಒಂದು ಆಕ್ಟ್ ಅನ್ನೋದು ಇಡೀ ದೇಶದಲ್ಲಿ ಇರುವಂತಹ ಬಹುಸಂಖ್ಯಾತರ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಇಲ್ಲಿ ಗಮನಿಸಿ, ಅನ್ಯಾಯ ಆಗಿರೋದು ಒಬ್ಬ ಮುಸ್ಲಿಂ ಮಹಿಳೆಗೆ. ಹಾಗೆ ಈ ಒಂದು ಆಕ್ಟ್ ಪಾಸ್ ಆದ ಮೇಲೆ ಸಾಕಷ್ಟು ಮುಸ್ಲಿಂ ಮಹಿಳೆಯರಿಗೆ ಅದು ಅನ್ಯಾಯ ಆಗ್ತಾ ಇತ್ತು. 86 ಅಲ್ಲಿ ಪಾಸ್ ಆಗಿರುವಂತಹ ಈ ಒಂದು ದಿ ಮುಸ್ಲಿಂ ವಿಮೆನ್ ಆಕ್ಟ್ ಅನ್ನೋದು ಏನಿದೆ, ಇದು ಸಾಕಷ್ಟು ಮುಸ್ಲಿಂ ಮಹಿಳೆಯರಿಗೆ ಉಂಟಾಗಿರುವಂತಹ ಅನ್ಯಾಯದ ಪ್ರತಿರೂಪ. ಅದನ್ನ ಒಂದು ದೇಶದ ಬಹುಸಂಖ್ಯಾತರು ಧಿಕ್ಕರಿಸ್ತಾರೆ. ಈ ರೀತಿ ಮಹಿಳೆಯರನ್ನ ಸಪ್ರೆಸ್ ಮಾಡಬಾರ್ದು, ಅವರಿಗೆ ಅವರ ನ್ಯಾಯ ಅನ್ನೋದು ಸಿಗಬೇಕು ಅನ್ನೋದನ್ನ ಇಲ್ಲಿನ ಬಹುಸಂಖ್ಯಾತರು ರಿವೋಲ್ಟ್ ಆಗಿ ಹೇಳ್ತಾರೆ. ಆಗ ಹೇಗೆ ಈ ಬಹುಸಂಖ್ಯಾತ ಹಿಂದೂಗಳನ್ನ ಶಾಂತಗೊಳಿಸೋದು? ಒಂದು ಸಾಯಂಕಾಲದ ಸಮಯದಲ್ಲಿ ರಾಜೀವ್ ಗಾಂಧಿಯವರು, ಆಗಿನ ಕಾಲದಲ್ಲಿ ಇದ್ದಿದ್ದು ಓನ್ಲಿ ದೂರದರ್ಶನ್ ಹಾಕ್ಕೊಂಡು ನೋಡ್ತಾ ಇದ್ರು. ಅವರಿಗೆ ಅಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅದು ಯಾವುದೋ ಒಂದು ಫಿಲಮ್ ಇರಬಹುದು ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಇರ್ಬೋದು, ತೀರಾ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಇಮಿಡಿಯೇಟ್ಲಿ ಅವರು ಫೋನ್ ಮಾಡ್ತಾರೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ಗೆ. ಏನು ಮಾಡ್ತಾ ಇದ್ದೀರಾ ನೀವು? ಈ ರೀತಿ ಸಪ್ಪೆ ಪ್ರೋಗ್ರಾಮನ್ನು ಹಾಕ್ತಿದ್ದೀರಲ್ಲ, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದನ್ನು ಹಾಕಿ, ಇಡೀ ದೇಶದ ಜನತೆ ಕೂತು ನೋಡಬೇಕು ಅಂಥದ್ದನ್ನು ಮಾಡಿ. ಅದು ಹೇಗೆ ಜನತೆಯನ್ನು ಒಗ್ಗೂಡಿಸ್ಬೇಕು ಅಂತಂದರೆ, ನಮ್ಮ ಸರ್ಕಾರ ಮುಂದಿನ ಟರ್ಮಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು, ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾರೆ. 1986 ಅಲ್ಲಿ ಇದು. ಆ ನಂತರದಲ್ಲಿ ಫೋನ್ ಹೋಗೋದು ರಮಾನಂದ ಸಾಗರ್ ಅವರಿಗೆ ರಾಮಾಯಣ ಸೀರಿಯಲ್ ಮಾಡಿ ನೀವು ಅನ್ನುವಂತಹ ಮಾತನ್ನ, ಇದು ಬಂದಿರೋದು ಪ್ರಧಾನಮಂತ್ರಿಯವರ ಕಚೇರಿಯಿಂದ ಬಂದಂತಹ ಫೋನ್ ಮೂಲಕ. ರಾಜೀವ್ ಗಾಂಧಿಯವರೇ ಸೀರಿಯಲ್ ಮಾಡಿ ರಾಮಾಯಣ ಅಂತ ರಮಾನಂದ ಸಾಗರ್ ಅವರಿಗೆ ಹೇಳಿದ್ದು. ಆದರೆ ಯಾವ ಕಾರಣದಿಂದ ಸೀರಿಯಲ್ ಮಾಡಿ ಅನ್ನೋದನ್ನ ಹೇಳಿದ್ರು ಅನ್ನೋದನ್ನ DKC ಸಾಹೇಬ್ರು ಹೇಳಲಿಲ್ಲ. ಇನ್ಫ್ಯಾಕ್ಟ್ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಹಿನ್ನೆಲೆಗಳು ಹೀಗಿತ್ತು. ಆ ನಂತರದಲ್ಲಿ ರಾಮಾಯಣ ಸೀರಿಯಲ್ ಅನ್ನೋದು ಎಷ್ಟರ ಮಟ್ಟಿಗೆ, ಇನ್ಫ್ಯಾಕ್ಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಈ ಒಂದು ಸೀರಿಯಲ್ ಅಂದಿನ ಕಾಲದಲ್ಲಿ, ನಾನು ಮಾತನಾಡ್ತಾ ಇರೋದು ಈ ಒಂದು ಸೀರಿಯಲ್ ರೆಡಿಯಾಗಿ ಇದನ್ನು ಡೈರೆಕ್ಟ್ ಮಾಡೋದು ರಮಾನಂದ ಸಾಗರ್ ಅವರು, ಇದಕ್ಕೆ ಸ್ಕ್ರೀನ್ ಪ್ಲೇಯನ್ನು ಬರೆದಿದ್ದು ಅವರ ಮಗ ಪ್ರೇಮ್ ಸಾಗರ್, ಹಾಗೆ ಅಂದಿನ ಬ್ರಾಡ್ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದವರು DDದು ಸಾಗರಿಕಾ ಘೋಷ್ ಅವರ ತಂದೆ ಭಾಸ್ಕರ್ ಘೋಷ್. ಇವರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆದರೆ ಈ ಶೋ ಎಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಈ ಸೀರಿಯಲ್ ಅಂತಂದರೆ, ಸಂಡೇ 9:30 ಆಯಿತು ಅಂತಂದರೆ ಜನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಲಕ ಇಟ್ಟು, ಟಿವಿಗೆ ತಿಲಕ ಇಟ್ಟು, ಅಲ್ಲಿ ಬರುವ ರಾಮಂಗೆ ಆರತಿ ಎತ್ತಿ, ಅಷ್ಟರ ಮಟ್ಟಿಗೆ ಆ ಒಂದು ಸೀರಿಯಲ್ ಅನ್ನೋದು ಮನ ಮುಟ್ಟುತ್ತೆ. ಇಮ್ಯಾಜಿನ್ ಮಾಡಿ, 1987 ಸಮಯದಲ್ಲಿ 650 ಮಿಲಿಯನ್ ಜನ ಈ ಒಂದು ಸೀರಿಯಲನ್ನು ನೋಡಿದ್ದಾರೆ. ಅಂದಿನ ರೆವೆನ್ಯೂ, ಈ ಒಂದು ಸೀರಿಯಲಿಂದ ಉಂಟಾಗಿರುವಂತಹ ರೆವೆನ್ಯೂ ಅಂತಂದರೆ 23 crores. ನಾನು ಮಾತನಾಡ್ತಾ ಇರೋದು 1987 ಕಾಲಘಟ್ಟದ ವಿಚಾರವನ್ನು. ಅದನ್ನೇ ಲಾಕ್ಡೌನ್ನಲ್ಲಿ ಯಾವಾಗ ಮರುಪ್ರಸಾರ ಮಾಡಿದ್ರಲ್ಲ, ಆಗ ನೋಡಿರುವಂಥದ್ದು
2,500 ಮಿಲಿಯನ್ ಜನ ಇನ್ 108 ಕಂಟ್ರೀಸ್. ಅಂದರೆ ಈ ಒಂದು ಸೀರಿಯಲ್ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಪಡಿತು. ಜೊತೆಗೆ ಇದನ್ನು ಜನ ಸೀರಿಯಲ್ ಆಗಿ ನೋಡಲಿಲ್ಲ, ನಿಜವಾದ ರಾಮನನ್ನು ಬರಮಾಡಿಕೊಂಡ್ರು ಅವರ ಮನೆಗೆ. ಆದರೆ ಇದೇ ಸಾಗರಿಕಾ ಘೋಷ್ ತಂದೆ, ಯಾರು ಬ್ರಾಡ್ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ರಲ್ಲ, ಯಾವಾಗ ಈ ಒಂದು ಸೀರಿಯಲ್, ಯಾವ ಕಾರಣದಿಂದ ಇವರು ಶುರು ಮಾಡಿದ್ರು ಸೀರಿಯಲ್, ಅದೆಲ್ಲದೂ ಎಕ್ಸೀಡ್ ಆಗಿ ಈ ರೀತಿ ಪಾಪ್ಯುಲರ್ ಆಗಬಹುದು ಅನ್ನೋದು ಐಡಿಯಾ ಇಲ್ಲದೆ, ಓಕೆ ಇದು ನಮ್ಮ ಸೆಕ್ಯುಲರ್ ಸಿದ್ಧಾಂತಕ್ಕೆ ಹೊಡೆತ ಕೊಟ್ಟು ಬಿಟ್ರೆ ಅನ್ನುವಂತಹ ಒಂದು ಕೆಟ್ಟ ಭಾವನೆಯಿಂದ ಸೀರಿಯಲನ್ನು ನಿಲ್ಲಿಸಬೇಕು ಅಂತ ನೋಡ್ತಾರೆ. ಇನ್ನು 26 ವೀಕ್ಸ್ ಬಾಕಿ ಉಳಿದಿರುತ್ತೆ ಇದು ಟೆಲಿಕಾಸ್ಟ್ ಆಗೋದು. ಅಂತಹ ಸಂದರ್ಭದಲ್ಲಿ ಇದನ್ನು ನಿಲ್ಲಿಸಬೇಕು, ಇಲ್ಲ ಇದನ್ನು ಸ್ವಲ್ಪ ಸೆಕ್ಯುಲರ್ ವರ್ಷನ್ಗೆ ಮಾಡೋಣ ಅನ್ನುವಂತಹ ಡಿಮ್ಯಾಂಡನ್ನು ಸರ್ಕಾರ ಇಟ್ಟಿರುತ್ತೆ ಅಂದಿನ ಕಾಂಗ್ರೆಸ್ ಪಕ್ಷ. ಆದರೆ ಇದರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ನಿಲ್ಲಿಸಬೇಕು ಅಂದುಕೊಂಡ್ರೂ ಕೂಡ ನಿಲ್ಲಿಸೋಕ್ಕಾಗಲಿಲ್ಲ. ಜಸ್ಟ್ ಲೈಕ್ ವಿತ್ ದ ಪಾಪ್ಯುಲಾರಿಟಿ ಆಫ್ ದಿ ಕಾಶ್ಮೀರ್ ಫೈಲ್ಸ್ ರೀಸೆಂಟ್ಲಿ. ಹಾಗಾಗಿ ರಾಜೀವ್ ಗಾಂಧಿ ಅವರು ನೋ ಡೌಟ್ ಈ ಒಂದು ಸೀರಿಯಲನ್ನು ಶುರು ಮಾಡಿದ್ರು. ಆದರೆ ಸೀರಿಯಲನ್ನು ಯಾವ ಉದ್ದೇಶದಿಂದ ಶುರು ಮಾಡಿದ್ರು, ಸೆಕ್ಯುಲರ್ ಸಿದ್ಧಾಂತ ಅನ್ನೋದನ್ನು ಏನು ಮಾತನಾಡ್ತಾರೆ, ಒಂದು ಕಮ್ಯುನಿಟಿಯ ಮಹಿಳೆಗೆ ಯಾವ ಮೋಸ ಆಗಿತ್ತು, ಅದರ ಪರವಾಗಿ ಸುಪ್ರೀಂ ಕೋರ್ಟ್ ಯಾವ ನ್ಯಾಯವನ್ನು ಕೊಟ್ಟಿತ್ತು, ಆ ನ್ಯಾಯವನ್ನೇ ಧಿಕ್ಕರಿಸಿ ಕಾನ್ಸ್ಟಿಟ್ಯೂಷನಲ್ಲಿ ಇನ್ನೊಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಇದು ಎಲ್ಲದನ್ನ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರು ತಿಳ್ಕೊಂಡಿದ್ದಾರಾ? ರಾಮಾಯಣ ಅನ್ನೋದು ಕೇವಲ ಒಂದು ಧಾರಾವಾಹಿ ಆಗಿರಲಿಲ್ಲ. ಅವರ ಉದ್ದೇಶವೂ ಕೂಡ ಈ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನು ತಕ್ಕ ಮಟ್ಟಿಗೆ ನಾವು ಶಾಂತಗೊಳಿಸಬೇಕು ಅನ್ನೋದು ಆಗಿತ್ತು. ಇವಾಗ ನಾವು ಯಾವ ಸಿಚುವೇಶನ್ನಲ್ಲಿ ಇದೀವಲ್ವಾ, ಎಕ್ಸಾಕ್ಟ್ಲಿ ಸೇಮ್. ಯಾವ ಹಿಜಾಬ್ ಗಲಾಟೆ ಅನ್ನೋದು ನಮಗೆ ಒಂದು ದೃಷ್ಟಿಯನ್ನು ತೆರೆಸ್ತು, ಯಾವ ರೀತಿ ಮೋಸ ನಡೀತಾ ಇದೆ, ಯಾವ ರೀತಿ ರಾಂಗ್ ನರೇಟಿವ್ಸ್ ಹೋಗ್ತಾ ಇದೆ, ಯಾವ ರೀತಿ ದೇಶದ ವಿರುದ್ಧವಾಗಿ ಕೆಲವೊಂದಷ್ಟು ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನೋದು ಆಯ್ತಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಅನ್ನೋದು ಈಗ ಬದಲಾಗ್ತಾ ಇದೆ. ಯಾವ ಮೂಲಕ? ಕ್ರೆಡಿಟ್ ತೆಗೆದುಕೊಳ್ಳುವ ಮೂಲಕ. 40 ವರ್ಷದಿಂದ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಸಾರವಾಗದಂತಹ ಯಾವುದೇ ಒಂದು ಧಾರ್ಮಿಕ ಸೀರಿಯಲ್ ಅನ್ನೋದು 1986 ನಂತರದಲ್ಲೇ ಯಾಕೆ ಆಗಿದ್ದು? ಇನ್ಫ್ಯಾಕ್ಟ್ ಆ ಒಂದು ಸಂದರ್ಭದಲ್ಲಿ ಚಾಣಕ್ಯ ಸೀರಿಯಲ್ನ ರಿಜೆಕ್ಟ್ ಮಾಡಿರ್ತಾರೆ. ಯಾವ ಕಾರಣದಿಂದ ಅಂತಂದರೆ, ನೋ, ವಿ ಅಪ್ಹೋಲ್ಡ್ ಸೆಕ್ಯುಲರಿಸಮ್. ಯಾವುದೋ ಒಂದು ಪುರೋಹಿತಶಾಹಿ ವರ್ಗದ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಪ್ರಸಾರ ಮಾಡೋದು ಬೇಡ ಅನ್ನುವಂಥ ಮಾತನ್ನು ಇದೇ ಕಾಂಗ್ರೆಸ್ ಪಕ್ಷ ಆಡಿರುತ್ತೆ. ಆ ಚಾಣಕ್ಯ ಸ್ಕ್ರಿಪ್ಟನ್ನು ರಿಜೆಕ್ಟ್ ಮಾಡಿರುತ್ತೆ. ಆ ನಂತರದಲ್ಲಿ ಅಡಾಪ್ಟ್ ಮಾಡಿಕೊಳ್ಳೋದು, ರಾಮಾಯಣ ಸೀರಿಯಲನ್ನು ಟೆಲಿಕಾಸ್ಟ್ ಮಾಡಿಸಿ ಹಿಂದೂಗಳನ್ನು ಶಾಂತಗೊಳಿಸೋದು. ಆದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಅದು ಬ್ಯಾಕ್ ಫೈರ್ ಆಗಿ ಎಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಗ್ತಾ ಹೋಗುತ್ತೆ ಅಂತಂದರೆ, ಅವರು ನಿಲ್ಲಿಸಬೇಕು ಅಂದ್ಕೊಂಡ್ರೂ ಕೂಡ ನಿಲ್ಲಿಸೋಕೆ ಆಗಲಿಲ್ಲ. ಹೇಳೋಕೆ ಇಷ್ಟಪಡ್ತಾ ಇದ್ದಿದ್ದು ಇಷ್ಟೇ. ನಾನು ಯಾವಾಗಲೂ ಒಂದೇ ಮಾತನ್ನು ಹೇಳೋದು, ನಮ್ಮ ಇಂಟೆನ್ಷನ್ಸ್ ಆ್ಯಂಡ್ ಹಾರ್ಟ್ ಪ್ಯೂರ್ ಆಗಿತ್ತು ಅಂತಂದರೆ ಯಾವುದೇ ದುಷ್ಟ ಶಕ್ತಿಗಳು ನಮ್ಮನ್ನು ಸಪ್ರೆಸ್ ಮಾಡೋಕೆ ನೋಡಿದ್ರೂ ಕೂಡ ದ್ಯಾಟ್ ವರ್ಕ್ಸ್ ಇನ್ ಅವರ್ ಫೇವರ್. ಹಿಜಾಬ್ ಗಲಾಟೆಯಲ್ಲಿ ಆಗಿದ್ದು ಅದೇ. ರಾಮಾಯಣ ಸೀರಿಯಲನ್ನು ಶುರು ಮಾಡುವಾಗ ಇದ್ದಂತಹ ಇಂಟೆನ್ಷನ್ ಏನಿತ್ತು, ಅದು ರಾಜಕೀಯ ಪ್ರೇರಿತವಾಗಿದ್ದರೂ ಕೂಡ ಆ ಸೀರಿಯಲ್ನ ಯಶಸ್ಸು ಇಂದಿಗೂ ಕೂಡ ಅದು ರೆಕಾರ್ಡ್. ಹಾಗೆ ದಿ ಕಾಶ್ಮೀರ್ ಫೈಲ್ಸ್, ಸತ್ಯವನ್ನು ನಾವು ಎಷ್ಟೇ ಮುಚ್ಚಿಟ್ಟಿದ್ರೂ ಕೂಡ ಸತ್ಯ ಯಾವತ್ತೂ ಪ್ರಕಾಶಿಸುತ್ತೆ ಅನ್ನೋದಕ್ಕೆ ದೀಸ್ ಟು ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಒಂದು ರಾಮಾಯಣ ಧಾರಾವಾಹಿ, ಇನ್ನೊಂದು ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ. ಇದೆರಡನ್ನೂ ಜನ ಕೇವಲ ಒಂದು ಶೋ ಅಂತ ನೋಡಲಿಲ್ಲ, ಸತ್ಯ ಘಟನೆಯನ್ನು ಒಪ್ಪಿಕೊಂಡ್ರು, ಅಪ್ಪಿಕೊಂಡ್ರು. ಇಂಟೆನ್ಷನ್ಸ್ ಮ್ಯಾಟರ್ ಅಲಾಟ್. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ. ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.